ಯೂಸ್ ಮಾಡೋಂಗಿಲ್ಲ ಅಂತೆ ಈ ಮ್ಯೂಸಿಯಮಲ್ಲಿ, ಅದಕ್ಕೆ 150 ರುಪೀಸ್ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತಂತೆ. ಅದಕ್ಕೋಸ್ಕರ ನಾವು ಮೊಬೈಲ್ ಯೂಸ್ ಮಾಡಿದ್ವಿ. ಸ್ಟ್ಯಾಂಡರ್ಡ್ ಹೆರಲ್ಡ್ ಅಂತ ಹಾಕಿದ್ದಾರೆ, ಮೇಡ್ ಇನ್ ಇಂಗ್ಲೆಂಡು. ಹಾಂ, ಆಮೇಲೆ 4 ಸಿಲಿಂಡರ್ ಎಂಜಿನು, 4 ಸ್ಪೀಡ್ ಮ್ಯಾನ್ಯುವಲ್. ಓಕೆ, ಅಲ್ಲೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಇನ್ಫಾರ್ಮೇಷನ್. ಬಂದು ದಿಸ್ ಇಸ್ ಓನ್ಡ್ ಬೈ ವೀರೇಂದ್ರ ಹೆಗ್ಡೆ. ಧರ್ಮಸ್ಥಳ ಸಂಘದವರು. ಬಾ, ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಹೋಗ್ತಿರೋದು ಇನ್ಸೈಡು. ಈಗ ನೀವು ನೋಡ್ತಿರ್ಬೋದು ತುಂಬ ಹಳೇ ರೀತಿ ಕುದುರೆ ಗಾಡಿ ಮತ್ತು ಎತ್ತಿನ ಗಾಡಿ ಎಲ್ಲ ನೀವು ನೋಡ್ಬೋದು. ಫಸ್ಟ್ ನೀವು ನೋಡ್ಬೋದಾಗಿರೋದು ಇದೆ ಕುದುರೆ ಗಾಡಿ. ಇದು ಎತ್ತಿನ ಗಾಡಿ, ಇದು ಕುದುರೆ ಗಾಡಿನೇ. ಹೌದು, ಇದು ಕುದುರೆ ಗಾಡಿನೇ. ಮತ್ತು ಇದು ಸಿಂಗಲ್ ಕುದುರೆ ಗಾಡಿ. ಮತ್ತು ನಾವು ಹಾಗೆ ಮುಂದೆ ಬಂದರೆ ಈಗ ನೋಡ್ತಾ ಇರ್ಬೋದು ಇದನ್ನು ಕುದುರೆ ಗಾಡಿ ಅನ್ಸುತ್ತೆ ಜೋರು. ಹೌದು, ಎಲ್ಲ ಟ್ರಾನ್ಸ್ಫಾರ್ಮೇಶನ್ ಗಾಡಿ. ಹೌದಲ್ಲ, ಚಕ್ರ ಬಂಡಿ ಗಾಡಿಯಿಂದ ಹೆಂಗೆ ಇವಾಲ್ವ್ ಆಗಿದೆ. ಓಕೆ 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 ಓಕೆ. ಇಂಜಿನ್ ಹೆಂಗ್ ಬಂದಿದೆ ಅಲ್ಲಿಂದ ಸ್ಟಾರ್ಟಿಂಗ್ ಅಂದರೆ ಫಸ್ಟ್ ಅದು, ಆಮೇಲೆ ಇದು. ಓಕೆ, ಮತ್ತು ಇದು ಕುದುರೆ ಗಾಡಿ ಎಲ್ಲ ಮೂವೀಸಲ್ಲಿ ತೋರಿಸ್ತಿರ್ತಾರಲ್ಲ ಅದು. ಈಗ ಪ್ರೆಸೆಂಟು ಮದುವೆ ಮೆರವಣಿಗೆಯಲ್ಲೆಲ್ಲ ಯೂಸ್ ಮಾಡ್ತಿರ್ತಾರೆ, ಇದೇ ಥರದ್ದಲ್ಲ ಜೋರ್ಡನ್? ಎಕ್ಸಾಕ್ಟ್ಲಿ. ಬಟ್ ಇದು ಆಗಿನ ಕಾಲ ರಾಜರು ಯೂಸ್ ಮಾಡ್ತಿದ್ರು. ಈಗ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನು ಮದುವೆ ಆಗೋರು ಆ ಥರದವ್ರು ಯೂಸ್ ಮಾಡ್ತಾರೆ. ಇದೆಲ್ಲ ನೋಡ್ಬೇಕಂದ್ರೆ ಒಂಥರ ಅದೃಷ್ಟ ಗೈಸ್. ನೀವು ನೋಡ್ತಿರ್ಬೋದು ಎಷ್ಟು ಓಲ್ಡ್ ಇಂದ ಸ್ಟಾರ್ಟ್ ಆಗ್ತಾಯಿದೆ ಅಂತ. ಬಟ್ ಒಂದು ಪರ್ಸನ್ಗೆ 75 ರುಪೀಸ್ ಎಕ್ಸ್ಟ್ರಾ ತಗೊತಾರೆ. ಮತ್ತು ಏನಾದರೂ ಬೇಕು ಅಂದರೆ ಇದು ಏನೋ ಕ್ಯಾಮ್ರಾ ಯೂಸ್ ಮಾಡಬೇಕು ಅಂದರೆ 120 ರುಪೀಸ್ ಎಕ್ಸ್ಟ್ರಾ ತಗೊತಾರೆ. ಇಲ್ಲಿ ನೋಡ್ಬೋದು ನೀವು ಕಾರ್ ಹೆಸರು ಎಲ್ಲ. ಒಂದು ಫಿಯಟ್ ನೋಡಿ 1925 ಅಲ್ಲಿ ಮಾಡಿರೋದು. ಈ ಗಾಡಿ ನೀವೇನು ನೋಡ್ತಿರೋ 1925 1925 ಮಾಡಿರೋದು ಫಿಯಟ್ ಅಂತ ಗಾಡಿ. ನನಗೂ ಗಾಡಿ ಬಗ್ಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಅಂದರೆ ಒಳ್ಳೆ ಆ್ಯಂಟಿಕ್ ಪೀಸ್, ವಿಂಟೇಜ್ ಪೀಸಸ್ ಎಲ್ಲ ಇಲ್ಲಿ ನೋಡ್ಬೋದು ಮೈಸೂರಲ್ಲಿ. 1931 ಮಾಡಿರೋದು. ಇದು ಫಿಯಟೆ. ಸೇಮ್ ಎಂಬ್ಲಮ್ ಎಲ್ಲ ನೋಡು, ಸೇಮ್ ನಮ್ಮ ಫಿಯಟ್ ಹೆಂಗಿದೆ ಇವಾಗ. ಅಲ್ಲ, ಒಂಥರ ಟ್ರ್ಯಾಕ್ಟರ್ದು ಎಂಬ್ಲಮ್ ಹಂಗೆ ಇದೆ. ರೇಡಿಯೇಟರ್ ನೋಡು ಈಚೆ, ಅದೇ ಈಚೆ ಕೊಟ್ಟಿದ್ದಾನೆ. ಬಟ್ ಅದಕ್ಕೆ ವಾಟರ್ ಹಾಕ್ಬೇಕು ಈ ಗಾಡಿಗೆ. ವಾಟರ್, ಎಸ್. ಇದಕ್ಕೂ ಅಷ್ಟೇ ಎರಡು ಸೇಮ್ ಅನ್ಸುತ್ತೆ. ಎಲ್ಲ ವಾಟರ್ ಕೂಲ್ಡ್. ಇಲ್ಲಿದೆ ಈ ಗಾಡಿದ ಇನ್ಫಾರ್ಮೇಶನ್. ಇಲ್ಲಿದೆ ನೋಡು, ಸ್ಟುಡಿಯೋಬೇಕರ್ ಮತ್ತೆ ಪ್ರೆಸಿಡೆಂಟ್ ಯೂಸ್ ಮಾಡಿರೋದು ಮಹಾತ್ಮ ಗಾಂಧೀಜಿ ಅವರಂತೆ. ಗಾಡಿ ಹೆಸರು ಬಂದು ಸ್ಟುಡಿಯೋಬೇಕರ್ ಅಂತ ಗಾಡಿ ಹೆಸರು. ಈ ಗಾಡಿನ ಯೂಸ್ ಮಾಡಿರೋದು ಮಹಾತ್ಮ ಗಾಂಧೀಜಿ ಅವರು. ಅವ್ರು ಇಲ್ಲಲ್ಲ, ಪಾಂಡಿಚೇರಿಗೆ ಹೋದಾಗ ಅವರು ಯೂಸ್ ಮಾಡಿರೋದು ಈ ಗಾಡಿನ. ಇದು ನೋಡು ಓಪೆಲ್. ಇದು ಬಂದು ಜರ್ಮನ್ ಮೇಡ್. ಸೊ ಓಪೆಲ್ ಇಸ್ ಅ ಜರ್ಮನ್ ಬ್ರ್ಯಾಂಡ್. ಓಕೆ ಓಕೆ. ನೋಡಿ, ಸಿ ಮ್ಯಾನುಫ್ಯಾಕ್ಚರ್ಡ್ ಇನ್ ಜರ್ಮನಿ. ಮತ್ತೆ 3 ಸ್ಪೀಡ್, 3 ಗಿಯರ್ ಇದಕ್ಕೆ. ಟ್ರ್ಯಾಕ್ಟರ್ ಇದ್ದಂಗೆ. ಟಾಪ್ ಸ್ಪೀಡ್ ಬಂದು 100. ನಂಬ್ತೀಯಾ ಇದನ್ನ? ಎಷ್ಟು ಚಿಕ್ಕದಿದೆ ಹೋಗ್ಬೋದು ಜೋರ್ಡನ್. ಹೌದು. 20 ಮಿನಿಟ್ಸ್ ಬಂದು ಫೋರ್ಡ್. ದಿಸ್ ಇಸ್ ಅಮೆರಿಕನ್ ಮೇಡ್ ಆಬ್ವಿಯಸ್ಲಿ. ಫೋರ್ಡ್ ಪರ್ಫೆಕ್ಟ್ ಅಂತ ಹೆಸರು ಅದರದ್ದು. 100. ದಿಸ್ ವಿಲ್ ರೀಚ್ 100 and everything owned by ವೀರೇಂದ್ರ. ಈ ಕಾರ್ ನೋಡ್ತಾ ಇರ್ಬೋದು. ಎಷ್ಟು ವಿಂಟೇಜ್ ಕಾರ್ಗಳು ಗೊತ್ತಾ? ಇದೆಲ್ಲರೂ ಗೊತ್ತಿರೋ ಥರ ನನಗೆ ಗೊತ್ತಿರೋದು. ಇದು ನಮ್ಮ ಕಡೆ ಅಂತೀವಿ ಅಂಬಾಸಿಡರ್ ಅಂತೀವಲ್ಲ, ಬಟ್ ಅದಲ್ಲ ಇದು. ಈ ಕಾರ್ ನೇಮ್ ಏನು ನೋಡು? ಹಡ್ಸನ್. ಅಲ್ಲಿದೆ ನೋಡು, ಹಡ್ಸನ್. ಇದಿದೆ ಫ್ರೇಜರ್. ಈ ಮ್ಯಾನ್ಹ್ಯಾಟನ್ ಮೇಡ್ ಇನ್ 1949 ಮೇಡ್ ಇನ್ ಅಮೇರಿಕಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಇದು ಫ್ರೇಜರ್ ಎಫ್ ಅಂತ ನೋಡ್ತಾ ಇರ್ಬೋದು. ಅಂಬಾಸಿಡರ್ ಅಲ್ಲ, ಇದು ಅಂಬಾಸಿಡರಾ? ಇದೂ ಅಂಬಾಸಿಡರ್. ಈ ಜೋರ್ಡನ್ ಅಂಬಾಸಿಡರ್ ಇಲ್ಲ ಅದು. ಸಕ್ಕತ್ತಾಗಿದೆ ನೋಡಿ ಇದು. ಹೌದು. ಬ್ಯೂಕ್ ಸೀರೀಸ್ ಇದು ಯಾವುದು? ಬ್ಯೂಕ್ ಸೀರೀಸ್ 50 ಸೂಪರ್ ಅಂತ. Daimler DE36 ಮೇಡ್ ಇನ್ ದ ಇಯರ್ 1949. ಇದು ಬಂದ್ಬಿಟ್ಟು ರಾಜದ್ದು. ಇಲ್ಲಿ ಎಲ್ಲ ವಿಂಟೇಜ್ ಬೈಕ್. ಇದು ಜಾವಾನೇ, ಎಕ್ಸ್ಪೆಕ್ಟೆಡ್. 1964 ಜಾವಾ, ಎಸ್. ಲ್ಯಾಂಬ್ರೆಟಾ ಸ್ಕೂಟರ್ ನೋಡಿ. ಇದೆಲ್ಲ ಬಜೆಟ್ ಚೇತಕ್ಕೆಲ್ಲ ಬರೋ ಮುಂಚೆ ಇದಾವೆ ಲ್ಯಾಂಬ್ರೆಟಾಸ್. ಹೌದಲ್ಲ? ಅದು ಯಾವುದು? ಎಕ್ಸ್ಪ್ಲೋರರ್. ಯಾವ್ದು ಸ್ಕೂಟಿ ಇದೆಯಲ್ಲ ಜೋರ್ಡನ್? ಹೆಂಗಿದೆ ನೋಡಿ ರಾಕಿದು. ಯಾವ್ದು? ವಿಕ್ಟೋರಿಯಾನೇ. ಎಷ್ಟು ಹಳೆ ಗಾಡಿ.
ಇದು ಬಂದು ಗೊತ್ತಲ್ಲ ಎಲ್ಲರಿಗೂ ಗೊತ್ತು ಇದು ಯಾವುದು ಅಂತ. ಈ ಗಾಡಿ ಯಾವ್ದು ಅಂತ ಎಲ್ಲರೂ ಕಮೆಂಟ್ ಮಾಡ್ತಾರೆ ಬಿಡು, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಜೋರ್ಡನ್ ನಮಗೆ ಗೊತ್ತಿರೋದು ಎಲ್ಲಿಂದ ಗೊತ್ತಾ? ನಮಗೆ ಗೊತ್ತಿರೋದು ಇಲ್ಲಿಂದ. ಎಸ್, ಆ ಗಾಡಿಯಿಂದ ಗೊತ್ತು. ಇದು ಕೆನೆಟಿಕ್ ಹೊಂಡಲ್ಲ, ಕನೆಟಿಕ್ ಹೊಂಡ ಲೂನಾ, ಅದು ರಾಜ್ದೂತ್ ಇಫ್ ಐ ಆಮ್ ನಾಟ್ ಶೋರ್. ಇದು ಬಂದು ಸಿಟ್ರನ್, ಇದು ಫ್ರೆಂಚ್. ಫುಲ್ಲೆಲ್ಲ ಟೈಮ್ ಆಗಿಬಿಟ್ಟಿದೆ, ಅವ್ರು ಆಫ್ ಮಾಡಬೇಕಂತ ನೋಡ್ತಾ ಇದ್ದಾರೆ. ಆದರೂ ಸ್ಟಿಲ್ ನಾವು ಇನ್ನೂ ಇಲ್ಲೇ ಇದ್ದೀವಿ. ಇವೆಲ್ಲ ಅಂಬಾಸಿಡರ್ ಅಲ್ವಾ? ಜೋರ್ಡನ್ ನಂಗೆ ಗೊತ್ತಿರೋದು ಒಂದೇ, ಈ ಕಾರ್ ನೋಡ್ರೆ ಸಾಕು ಅಂಬಾಸಿಡರ್ ಅಂತ ಅಂದ್ಕೊಂಡ್ಬಿಡ್ತೀನಿ. ಈ ಕಾರ್ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿ ಕೊಡೋಕ್ಕಾಗ್ತಾ ಇಲ್ಲ, ಟೈಮ್ ಇಲ್ಲ. ಇಂದು ಓಕೆ ಫೈನಲಿ ಗೈಸ್, ಇದು ಕೊನೆಗಿದೆ ಅಂಬಾಸಿಡರ್ ಅಂತ ಗೊತ್ತಾಯಿತು. ಇಲ್ಲಿ ಕ್ಲಿಯರಾಗಿ ನೋಡ್ಕೊಬೋದು, ಹಿಂದೂಸ್ತಾನ್ ಅಂಬಾಸಿಡರ್. ಓಕೆ, ಸ್ಟ್ಯಾಂಡರ್ಡ್ 10. ಓಕೆ, ಅವೆರಡು ಅವೇ ಜೋಡಿ. ಫೈನಲಿ ಗಾಸ್ ಒಂದು ಲೆವೆಲ್ವರೆಗೂ ಶೂಟ್ ಆಗಿದೆ. ಆ ಕಾರ್ ನೇಮ್ ಎಲ್ಲ ಕರೆಕ್ಟಾಗಿ ಕ್ಲಿಯರಾಗಿ ಹೇಳೋಕ್ಕಾಗ್ತಿಲ್ಲ, ಯಾಕೆಂದರೆ ಫುಲ್ ಟೈಮ್ ಆಗಿ ಹೋಗ್ಬಿಟ್ಟಿದೆ. ಹೆಂಗಿದೆ ನೋಡಿ, ಅಲ್ಲ ಏನು ಸೈಕಲ್ಲ ಈ ಕಾರು, ಸೆಕ್ಸಿ ಆಗಿದೆ. ಬೆಲ್ಲರ್ ಪ್ರಾಪರ್ ಅಮೆರಿಕನ್. ಈಗೆಲ್ಲ ಸಿಗೋದೇ ಇಲ್ಲಲ್ಲ ಮಾರ್ಕೆಟಲ್ಲಿ. ಪ್ರಾಪರ್ ಅಮೆರಿಕನ್ 60s 50s ಬೆಲ್ಲರ್ ಸೆವಿ. ಜೋಡಿ ಇವ್ರೇನೋ ಕಾರ್ ಏನಾದ್ರು ಇದನ್ನೇನೋ ಸೇಲ್ ಮಾಡ್ಬೇಕು ಅಂದ್ಕೊಂಡ್ರೆ ಕೋಟಿಗಟ್ಟಲೆ ತಗೋತಾರೆ ಗೈಸ್ ಈ ಕಾರು ಪ್ರೆಸೆಂಟು. ಜೋರ್ಡನ್ ಕೆಳಗಡೆನೂ ಇದೆಯಲ್ಲ. ಹೌದು, ಅದಕ್ಕೆ ಬೇಗ ಇಲ್ಲಿ ಮುಗಿಸ್ಕೊಂಡು ಬಾ ಇದು ಸ್ಟುಡಿಯೋ ಬೇಕಲ್ಲ ಸ್ಟೇಷನ್ ಬರೋದು. ಓಕೆ ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಸುಮಾರು ಕಾರ್ ಇದೆ. ಅದು ಕರೆಕ್ಟಾಗಿ ಎಕ್ಸ್ಪ್ಲೋರ್ ಮಾಡೋಕೆ ಆಗ್ತಾ ಇಲ್ಲ, ತುಂಬ ಟೈಮ್ ತುಂಬ ಕಡಿಮೆ ಇದೆ. ಆ ವೈಟ್ ಕಾರ್ ನೋಡ್ಬೋದು ಎಷ್ಟು ಸೆಕ್ಸಿಯಾಗಿದೆ, ಸೂಪರ್ ಆಗಿದೆ. ಜೋಡಿ ಇದು ಯಾವ ಜೋಡಿ, ಏನು ಗುರು ಇದು? ಯಾವ ಕಾರು ಇದು? ಇಂಪಾಲಾ ಅನ್ಕೋತೀನಿ. ಇಂಪಾಲಾ, ಶೆವ್ರಲೆಟ್ ಮಗ. ಶೆವರ್ಲೆಟ್ ಇಂಪಾಲಾ ಅಂತ ಅಲ್ಲಿದೆ ಅಲ್ಲ ಹೆಸರು. ಓಕೆ, ಇಂಪಾಲಾ ಅಂತ. ಗೈಸ್ ಎಷ್ಟು ಉದ್ದ ಇದೆ ನೋಡಿ ಕಾರು. ಈಗ ಪ್ರೆಸೆಂಟ್ ಯಾವುದು ಇಷ್ಟು ಲೆಂತ್ ಯಾವುದು ಬರಲ್ಲ ಜೋರ್ಡನ್. ಓಕೆ, ಇಲ್ಲಿ ನೋಡು ಅಂಟರ್ ಅಂತ ಇದ್ರಲ್ಲೂ ಇತ್ತ ಹೆಸರು. ಗೈಸ್ ಇಲ್ಲೊಂದು ಕಾರ್ ಇದೆ, ಅದ್ರ ಹೆಸರೇನು ಹೀಲ್ ಅಂಟರಲ್ಲ, ಹೀಲ್ ಮ್ಯಾನ್ ಅಂಟರ್. ಹೀಲ್ ಮ್ಯಾನ್ ಅಂಟರ್ ನೋಡಿ, ಬೈಕಲ್ಲಿ ಮಾತ್ರ ಅಂಟರ್ ಅಂತ ಗೊತ್ತಿತ್ತು, ಬಟ್ ಹೀಲ್ ಮ್ಯಾನ್ ಅಂಟರ್ ಅಂತ ಇಲ್ಲಿ ಕಾರಲ್ಲಿ ಕೂಡ ಒಂದು ಕಾರ್ ಇದೆ. ಇದು ಯಾವುದು ಅಂತ ನೋಡಬೇಕು. ಚಾಂಪಿಯನ್ ಅಂತ, ಕಾರಲ್ಲೇ ಚಾಂಪಿಯನ್ ಅಂತ ಹೆಸರಲ್ಲ ಜೋಡಿ. ಆಗಲಿ ಸ್ಟುಡಿಯೋ ಬೇಕು. ಹೋಗೋಣ ಬಾ ಜೋಡಿ ಕೆಳಗಡೆ. ಹೆಂಗೆ ಹೋಗೋದು ಕೇಳೋರ್ನ. ಜಸ್ಟ್ ಫೈನಲಿ ಮೇಲ್ಗಡೆ ಇರೋದೆಲ್ಲ ನೋಡೇ ಆಯಿತು, ಕೆಳಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಟೈಮ್ ಇದ್ರೆ ತೋರಿಸ್ತೀನಿ. ಚಿಕ್ಕ ತೋರಿಸೋರು. ಓಕೆ, ಇದು ಯಾವಾಗ, ಇದು ತುಂಬ ಓಲ್ಡ್ ವರ್ಷನ್ ಆಗಿದೆ. 37 ಮಾಡಿರೋ ಕಾರ್ ಇದು. ಒಂಥರ ಹೆಂಗಿದೆ ನೋಡಿ, ಇಷ್ಟು ಸ್ಪೇಸ್ ಇದೆ. ಜೋಡ ಹೋಗೋಣ ಬರೋ ಕೆಳಗಡೆ. ಫೈನಲಿ ಮೇಲ್ಗಡೆ ಕಾರಿಂದೆಲ್ಲ ನೋಡಿದ್ವಿ, ಅಂದರೆ ಅಷ್ಟು ಕ್ಲಿಯರಾಗಿ ನೋಡೋಕ್ಕಾಗಲಿಲ್ಲ, ಟೈಮ್ ತುಂಬ ಕಡಿಮೆ ಇತ್ತು, ಅದರಿಂದ ಸ್ವಲ್ಪ ನೋಡಿದ್ವು ಅಷ್ಟೇ. ಈಗ ಮತ್ತೆ ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆ ಯಾವುದು ಇದು, ಅದ್ರ ಹೆಸರೇನು, ಲಾರಿ ಅದೆಲ್ಲ ಕಾಣಿಸ್ತಾ ಇತ್ತು ಮೇಲ್ಗಡೆ ನೋಡಿದ್ರೆ. ಇದೆಲ್ಲ ಒಂಚೂರು ಮಾಡರ್ನ್ ಕ್ಲಾಸಿಕ್ಸ್ ಅಂತ ಹೇಳ್ತಾರೆ. ಅಂದರೆ ಈಗ ಬರ್ತಾ 90s ಎಲ್ಲ ಆದ್ಮೇಲೆ 80s 90s ಅಪ್ಡೇಟೆಡ್ ಆಗಿರೋ ಕಾರ್ಗಳು ಇವೆಲ್ಲ. ಹೌದು, ಮೇಲ್ಗಡೆ ನೀವು ನೋಡಿದೆಲ್ಲ 30s 40s 50s ತುಂಬ ಓಲ್ಡ್ ವರ್ಷನ್. ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಮಾಡರ್ನ್ ಇರ್ಬೋದು. ಅಲ್ಲ ಈಗ ನೋಡ್ಬೋದು ಕಂಪ್ಲೀಟಾಗಿ ಡಿಫ್ರೆಂಟ್. ಟ್ರ್ಯಾಕ್ಟರು, ಆರ್ಮಿ ಟ್ರಕ್ಸ್ ಎಲ್ಲ ನೋಡ್ಬೋದು ಈಗ. ಮಾಡರ್ನ್ ಕ್ಲಾಸಿಕ್ಸ್ ಬೇಸಿಕ್ಲಿ. BMWs ಇದೆಲ್ಲ ಯಾವುದು, ಅದು ಮಿಲ್ಟ್ರಿ ಟ್ರಕ್ ನೋಡಿ ಹೆಂಗಿದೆ ಹಾಕಿರೋದು, ಇರೋದು ಆ ಥರ ಇದೆ. ಅದೆಲ್ಲ ನೀನು ಕೊಟ್ಬಿಟ್ರೆ ಬೆಂಗಳೂರಲ್ಲಿ ಏನಾಗ ಎಲ್ಲರೂ ಹಚ್ಕೊಂಡು ಹೊಟ್ಟೋಗ್ತೀಯ, ಹಚ್ಕೊಂಡು ಹೊಟ್ಟೋಗ್ತೀಯ. ನಂಗೆ ಕರೆಕ್ಟಾಗಿ ಸೈಕಲೇ ಬರಲ್ಲ ಅದು. ಜೋಡಿ ಅಲ್ಲಿಂದ ಸ್ಟಾರ್ಟ್ ಮಾಡೋದಾ? ಇಲ್ಲ, ಒಂದು ಕಡೆಯಿಂದ. ಯಾಕೆ? ಓಕೆ, ಇಲ್ಲಿಂದನೇ. ಮಾಸ್ಟರ್ ಆಗೋಣ ನೋಡು ರಾಕಿ, ಹೆಂಗೆ ಐತೆ ಗೈಸ್. ಈಗ ನೀವು ನೋಡ್ತಿರ್ಬೋದು ಕಾರು, ಈ ಹೆಸರೇ ನಾನು ನೋಡಬೇಕು, ಅವ್ನಿಗೆ ಗೊತ್ತಾದಷ್ಟು ನಂಗೆ ಗೊತ್ತಾಗಲ್ಲ. ಯಾವ ಜೋರ್ಡನ್? ವೀರೇಂದ್ರ ಹೆಗ್ಡೆ. ಇದು ವೀರೇಂದ್ರ ಹೆಗ್ಡೆ ಅವ್ರದ್ದಾ? ನೋ, ದಿಸ್ ಈಸ್ ಸಿಪಾಯಿ ಗೋಯಲ್. ಅಲ್ಲಿ ಹಾಕಿದ್ದಾರೆ ಫ್ರಮ್ ಕೊಡಗು. ಅವ್ರು ಬಂದು ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಫಸ್ಟ್ ಪರ್ಸನ್ ಹೂ ಓನ್ಸ್ ದ ಕಾರ್.
ಈ ಟಾಪ್ ಸ್ಪೀಡ್ ಬಂದು 160 km/h. ಆಗಿನ ಕಾಲದಲ್ಲೇ ಹ್ಞೂ. ನೋಡ್ತಾ ಇರ್ಬೋದು, ಈ ಕಾರ್ ನೋಡ್ರೆ 160 ಸ್ಪೀಡ್ ಹೋಗುತ್ತಂತಾನೆ ಅನ್ಸಲ್ಲ, ಆದರೂ 160 per hour. ಏನು ಹೆಸರು ನೋಡು, ಮಾಸ್ದಾ ಅಂತೆ. ಯಾವುದು ಜಪಾನ್ ಮೇಡು. ಇದು ಯಾವುದು ಸ್ಟ್ಯಾಂಡರ್ಡ್ ಇಂಡಿಯನ್ ಓಷನ್ ಕಾಯರ್ 1987 ಇವೆಲ್ಲ ಅಪ್ಡೇಟ್ ಆಗಿರೋ ಕಾರು, ಅಂದರೆ ಹೋಗ್ತಾ ಅಪ್ಡೇಟ್ ಆಗಿರೋ ಕಾರುಗಳು. ಹೌದೌದು. ಮತ್ತು ನೀವು ಅದೇ ಥರ ಮುಂದೆ ಬಂದರೆ ನಿಮ್ಮ ಕಾಮನಾಗಿ ನೋಡೋಕ್ಕೆ ಸಿಗೋದು ಅಂಬಾಸಿಡರ್, ಪ್ರಾಪರ್ ಅಂಬಾಸಿಡರು. ಈ ಕಾರ್ ನೋಡ್ತಾ ಇದ್ರಲ್ಲ, ಇದು ಅಂಬಾಸಿಡರ್ ಕಾರು, ಇವು ಅಂಬಾಸಿಡರೇ. ಇದು ಯಾವುದು, ಇದು ಹಳೇ ಮೂವಿಯಲ್ಲಿ ನೋಡೋಕೆ ಸಿಗ್ತಿತ್ತು, ಕಾಂಟಸಾ ಕ್ಲಾಸಿಕ್. ಎಲ್ಲರೂ ನೋಡಿರ್ತಾರೆ. ಈ ಕಾರ್ನ ಹಳೆ ಮೂವಿಯಲ್ಲಿ ಕಾಮನಾಗಿ ನೀವು ನೋಡೋಕೆ ಸಿಗೋದು, ಹಳೆ ಮೂವಿಯಲ್ಲಿ ಈ ಕಾರು ಆ ಕಾರು 3 ಕಾರ್ ಅಷ್ಟೇ. ಮತ್ತು ಇದು ನೋಡ್ಬೋದು, ಲಿಟ್ರಲಿ ಜಾತ್ರೆ ಬಸ್ ಅಂತ ಹೇಳ್ಬೋದು. ಓಕೆ, ಕಂಪ್ಲೀಟ್ ವಿಂಟೇಜ್ ಕಾರ್ ಗೈಸ್. ಇವಾಗ ನೀವು ನೋಡ್ತೀರಲ್ಲ, ಇದು ಕಂಪ್ಲೀಟ್ ವಿಂಟೇಜ್ ಕಾರ್. ಮರ್ಸಿಡೀಸ್ ಬೆಂಜ್, ಆಗಿನ ಕಾಲದಲ್ಲೇ ಮರ್ಸಿಡೀಸ್ ಬೆಂಜ್ ಇದು. ಆಯ್ತಾ ಟೈಮು ಹೋಗೋದಾ? ಜೋಡಿ ಹೌದಾ? ಜೋಡಿ ಒಂದೇ ಒಂದು ಸರಿ ನೋಡ್ಬೇಕಾಯ್ತು. ನೀವು ಅಲ್ಲಿ ನೋಡ್ತಿರ್ಬೋದು, ಆ ಟ್ರ್ಯಾಕ್ಟರ್ ಅದೆಲ್ಲ ನೋಡೋಕೆ ಆಗ್ತಾಯಿಲ್ಲ, ಟೈಮ್ ಇಲ್ಲ, ಫುಲ್ ಕ್ಲೋಸಿಂಗ್ ಟೈಮು, ಅದರಿಂದ ಏನು ಮಾಡೋಕ್ಕಾಗಲ್ಲ. ಇದು ಯಾವುದು JCB, ಇದ್ರ ಹೆಸರೇನು JCB ಅಲ್ಲ. ನೋಡು, ಜೆನ್ ಕಿಶನ್ ಕೂತಿದ್ನಲ್ಲ ಇವತ್ತು. ಹಾಂ, ಅಲ್ಲಿ ಜೆನ್ಗಳಿದೆ, ಅಲ್ಲಿ ಮಾರುತಿ 800 ಇದೆ, ಹೋಮ್ಸಲ್ಲಿ ಎಲ್ಲ ಕಿಚನ್ ಐಟಮ್ಸ್. ಅದೇ ಕಿಚನ್ ಐಟಮ್ಸ್ ಮ್ಯಾನ್ಯುಯಲ್ ಆಗಿ ಚಪಾತಿ ಮಾಡೋದು, ಬಟ್ ಟಚ್ ಮಾಡೋಂಗಿಲ್ಲ, ತುಂಬ ಹಳೇದಂತೆ. ಬಟ್ ಏನು ಅಪ್ಡೇಟ್ ಆದ್ರೂ ಇದೇನು ಅಪ್ಡೇಟ್ ಆಗಿಲ್ಲ ಅಂತ ಇದೇನು ಅಪ್ಡೇಟ್ ಆಗಿಲ್ಲ ಅಂತ ಅನಿಸುತ್ತೆ. ಮತ್ತು ಅದೂ ಅಪ್ಡೇಟ್ ಆಗಿಲ್ಲ, ಏನು ಸ್ವಲ್ಪ ಕ್ವಾಲಿಟಿಯಲ್ಲಿ ವೇರಿಯೇಷನ್ ಇರ್ಬೋದು ಅಷ್ಟೇ. ಈಗೆಲ್ಲ ಇವು ನೋಡ್ತಾ ಇದ್ದೀರಲ್ಲ, ಮನೇಲಿರೋದು ನಾರ್ಮಲಾಗಿ ಚೌಟು, ಅದು ಚೊಂಬು ಹಳೆ ಕಾಲದೆಲ್ಲ ಇದೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಇಲ್ಲಿ ಮನೇಲಿ ತರಕಾರಿ ಹಾಕಿಟ್ಕೊಳ್ಳೋಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ತಿರೋದು. ಇದೆಲ್ಲ ನೀವು ಏನು ನೋಡ್ತಿದ್ದೀರಾ, ಮಜ್ಜಿಗೆ, ಅದು ಕಡ್ಗೋಲು ಅನ್ನೋದು, ಮಜ್ಜಿಗೆ ಕಡಿಯೋದು, ಅಂದರೆ ಮೊಸರಿಂದ ಮಜ್ಜಿಗೆ ಮಾಡೋದು. ಗರಗಸ ಏನಕ್ಕೆ ಇದು, ಮರ ಕೊಯ್ಯೋದು. ನಿಂಗಲ್ಲ, ತಲೆ ಕೊಯ್ಯೋಕ್ಕಲ್ಲ. ಜೋರ್ಡನ್ ಇದೇನಂತ ಗೊತ್ತಾಯ್ತಾ? ಇದು ಅಂಡೆ ಅಲ್ಲ, ಬಾವಿಯಿಂದ ನೀರು ಸೇರ್ತಾರಲ್ಲ, ಬಾವಿಯಿಂದ ನೀರು ಸೇರಿ ಹಿಂಗೆ ಹಾಕಿದ್ರೆ ಹೊರಗಡೆ ಹೋಗೋದು, ಆ ಥರದ್ದು. ಇದೇನು ಜೋರ್ಡನ್? ಓಕೆ ಜೋರ್ಡನ್ ಇದೇನು ಹೇಳು, ಬಿಲ್ಲು ಬಾಣದ್ದಾ? ಇಲ್ಲ, ಬಿಲ್ಲು ಬಾಣ ಅಲ್ಲ ಇದು. ಮತ್ತೆ ಏನಿದು? ಅಷ್ಟೊಂದು ದೊಡ್ಡದು ಬರುತ್ತಾ ಬಿಲ್ಲು ಬಾಣ? ಏನು ಕೊಟ್ಟಿಲ್ವಲ್ಲ. ಅದೇನಂತ ಗೊತ್ತಾಗಲಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನಿಜ ಅದೇನಂತ ಗೊತ್ತಾಗಲಿಲ್ಲ, ಪ್ರಾಮಿಸ್ ಹೇಳ್ಬೇಕಂದ್ರೆ. ಇಲ್ಲಿ ನೋಡ್ಬೋದು ನೀವು, ಪಾವು, ಅರ್ಧ ಸೇರು ಮತ್ತು ಲೀಟರ್ದು ಇದೆ. ಇದೆಲ್ಲ ಇಷ್ಟೆಲ್ಲ ಶೇಖರಣೆ ಮಾಡಿಟ್ಟಿದ್ದಾರೆ. 120 ಪರ್ಸನ್ 75 ರೂಪೀಸ್ ಅಲ್ಲ ಜೋಡನ್ ಚಾರ್ಜ್ ಮಾಡೋದು. ಏನು ಜೋಡನ್, 1 ಪರ್ಸನ್ 75 ರೂಪೀಸ್ ಅಲ್ಲ? ಇದರಲ್ಲಿ ಏನಕ್ಕೆ ಕೇಳಿದೆಲ್ಲ ಯೂಸ್ ಮಾಡೋದು? ಇದೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಹೇಳು? ತೆಪ್ಪ ಅನ್ಕೋತೀನಿ. ತೆಪ್ಪ ಅಲ್ಲ ಜೋರ್ಡನ್, ಅದು ತೆಪ್ಪಕ್ಕೆ ಯಾಕೆ ಆ ಥರ ಇಡ್ತಾರೆ? ಅದು ಯಾಕೆ ಕಬ್ಬಣದಲ್ಲಿ ಮಾಡ್ತಾರೆ ತೆಪ್ಪನ? ಮುಣಗೋಗ್ಬಿಡ್ತಾರಲ್ಲಿ. ಅಲ್ಲೇ ಏನಾದರೂ ಹಳೆ ಕಾಲದ ಕ್ಯಾಮ್ರಾ ದೊಡ್ಡದಿದೆ. ನೀವು ನೋಡ್ತೀರಲ್ಲ, ಇದು ಹಳೆ ಕಾಲದ ಕ್ಯಾಮ್ರಾ, ಸ್ಟುಡಿಯೋ ಕ್ಯಾಮ್ರಾ ಮೇಡ್ ಇನ್ ಜಪಾನ್. ಅದನ್ನ ಯಾವ ಥರ ಫೋಟೋ ತೆಗಿಬೇಕಂತಂದರೆ ಓಕೆ, ಒಂದು ಕ್ಲಿಪ್ ಹಾಕ್ತೀನಿ ತಗೊಳ್ಳಿ, ಹಳೆ ಕಾಲದ್ದು. ಅಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಗೈಸ್. ಪ್ರಿಂಟಿಂಗ್ ಮಿಷಿನ್, ಟೈಪ್ ರೈಟರ್, ಅದೇ ಪ್ರಿಂಟಿಂಗ್ ಮಿಷಿನ್ ಅಂತಾರೆ. ಪ್ರಿಂಟಿಂಗ್ ಮಿಷಿನ್ ಜೆರಾಕ್ಸ್ಗಿಂತ ಮುಂಚೆ ಗೈಸ್. ಇದು ಲಿಟ್ರಲಿ ನೀವು ಈ ಪ್ರೆಸೆಂಟ್ ಸಿಚುವೇಶನಲ್ಲಿ ನೋಡೋಕ್ಕಂತೂ ಸಿಗೋದಿಲ್ಲ. ಪ್ರಿಂಟರ್ಗಿಂತ ಮುಂಚೆ ಟೆಲಿಸ್ಕೋಪ್ಗಳು ನೋಡಿ, ಟೆಲಿಸ್ಕೋಪು ಸಿಯಲ್ಲಿ ಹೋಗ್ಬೇಕಾದ್ರೆ ಶಿಪ್ ನ್ಯಾವಿಗೇಟ್ ಮಾಡೋಕ್ಕೆ ಇದೆಲ್ಲ ಯೂಸ್ ಮಾಡ್ತಾರೆ. ಶಿಪ್ ನ್ಯಾವಿಗೇಷನ್. ಓಕೆ ಅಂದರೆ ಇದು ಟೆಲಿಸ್ಕೋಪ್ ಅಲ್ಲ ಇದು? ಇಲ್ಲ, ಶಿಪ್ ನ್ಯಾವಿಗೇಷನ್ ಅಲ್ಲ ಜೋಡಿ, ಇದು ನೋಡೋಕ್ಕೆ ಟೆಲಿಸ್ಕೋಪೇ ಕಣೋ ಇದು. ಬೇಕಾದ್ರೆ ನೋಡಿ ಈ ಕಡೆ ಮುಂದೆಗಡೆಯಿಂದ. ಮತ್ತು ಇದೇನು ಶ್ರೀ ವೀರೇಂದ್ರ ಹೆಗ್ಡೆ
ಅದು ಕ್ಯಾಮ್ರಾ, ಹೌದು ಕ್ಯಾಮ್ರಾ ಗನ್ ಥರ ಇದೆ ಅದೇ. ಓ ಕ್ಯಾಮ್ರಾನೇ ಜೋಡಿ. ಕ್ಯಾಮ್ರಾನೇ ಗನ್ ಥರ ಇದೆ, ಲೆನ್ಸ್ ನೋಡೋದು ಎಷ್ಟುದ್ದ. ಇದು ನೋಡ್ತಿದ್ದೀರಲ್ಲ, ಇದು ಕ್ಯಾಮರಾ ವೀರೇಂದ್ರ ಹೆಗ್ಡೆ ಅವ್ರು ಯೂಸ್ ಮಾಡಿರೋದು. ನೋಡ್ತಾ ಇರ್ಬೋದು ಗನ್ ಥರ ಇದೆ ಅದು. ಗನ್ನಲ್ಲ ಕ್ಯಾಮರಾನೇ ಜೋಡಿ. ಈ ಫೋನ್ ಯಾವ ಕಾಲದಲ್ಲಿ ಯೂಸ್ ಮಾಡ್ತಾರೆ ನಿಜ ಗೊತ್ತಾಗ್ತಿಲ್ಲ. ಯಪ್ಪ ಎಷ್ಟು 1940 ಯೂಸ್ ಮಾಡಿರೋದು ನೋಡು, ಅಲ್ಲಿ ಹಾಕಿದ್ದಾರೆ ನೇವಿ ಟೆಲಿಫೋನು. ನೇವಿ ಅವ್ರು ಯೂಸ್ ಮಾಡ್ತಿದ್ರು ಇದನ್ನ. ಓಕೆ ಟೆಲಿಸ್ಕೋಪ್, ಇಲ್ಲಿ ಟೆಲಿಸ್ಕೋಪ್ 1940s ಟೆಲಿಸ್ಕೋಪ್ ಹೆಂಗಿದೆ ಅಂತ. ಮತ್ತು ಇದೇನದು, ಇದನ್ನು ಟೆಲಿಫೋನು, ಕೇಬಲ್ ಸ್ಟಾರ್ಟ್ ಟೆಲಿಫೋನು. ಎಲ್ಲ ಪತ್ರಗಳು, ಡಾಕ್ಯುಮೆಂಟ್ಸು. ಮಹಾಭಾರತಲ್ಲೂ ಅವಾಗ ಬರೀತಿದ್ರಲ್ಲ, ಇದು ತಾಳೆ ಗ್ರಂಥ, ತಾಳೆ ಎಲೆಯಲ್ಲಿ ಬರೀತಿದ್ರಲ್ಲ, ಹೌದು ತಾಳೆ ಎಲೆಯಲ್ಲಿ ಬರ್ತಿರೋದು. ಟ್ರಾನ್ಸ್ಕ್ರಿಪ್ಷನ್, ಮತ್ತು ಇದು ಪಾಟು, ಪೆನ್ನು, ವಿದ್ಯಾಸಂಗ್ರಹ. ಇಂಕ್ ಪೆನ್ ನೋಡಿ, ಪೆನ್ ಎಷ್ಟು ದೊಡ್ಡದಿದೆ ಯಪ್ಪ. ಇದೇ ಪೆನ್ನು ನೋಡು, ಸಂಸ್ಕೃತಲ್ಲಿ ಬರ್ದಿರೋದು ಆಗಿನ ಕಾಲದಲ್ಲಿ. ಶ್ರೀ ಕೃಷ್ಣ ಪಂಚಾಂಗ. ಮೈಸೂರು ಸ್ಟಾರ್ ನ್ಯೂಸ್ ಪೇಪರ್ ನೋಡಪ್ಪ. ಈಗ ಫಸ್ಟ್ ನ್ಯೂಸ್ ಪೇಪರ್ ನೀವು ನೋಡ್ತಿದ್ದೀರಾ ನೋಡಿ, ಈಗ ಎಷ್ಟು ಕಷ್ಟ ಇದೆ ನೋಡಿ ಜೋಡಿ. ಅದು ನೋಡಿದೆ ಅಕೌಂಟ್ ಬುಕ್. ಇದೇನದು? ಫಾರ್ಮ್ಯಾನ್ ಲೆಟರ್. ಅದು ಇಲ್ಲಿ ನೋಡ್ರೆ ಕಾಣಿಸಲ್ಲ. ಫಾರ್ಮರ್ ಲೆಟರ್ ಅಲ್ಲ, ಫಾರ್ಮ್ಯಾನ್ ಲೆಟರ್ ಅಂದರೆ ಗೊತ್ತಿಲ್ವಲ್ಲ, ರಿಸರ್ಚ್ ಮಾಡಬೇಕು. ಡೆಕ್ಕನ್ ಇಂಡೋ ಪರ್ಷಿಯನ್ ಪೀರಿಯಡು ಆ ಟೈಮಲ್ಲಿ ಮಾಡಿರೋದು. ಲ್ಯಾಂಗ್ವೇಜ್ ಬಂದು ಮರಾಠಿ ನೋಡು, ಮೋಡಿ ಮರಾಠಿ. ಅಲ್ಲೂ ಇದ್ದಾನೆ ಮೋದಿ. ಅಲ್ಲ ಅಕೌಂಟ್ ಬುಕ್. ಇದು ತಾಮ್ರಪತ್ರ ಅಂತಾರೆ ನೋಡು. ಹೌದು, ತಾಮ್ರದಲ್ಲಿ ಬರ್ದಿರೋದು ಅಲ್ವಾ? ಅಲ್ಲ ಅದೇನೋ ಇದೆ, ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನ್. ಚಿತ್ರ ರವೀಂದ್ರ ಚಿತ್ರ. ಓ ಅವ್ರದ್ದೇನಾ ಇದು? ಬಯೋಗ್ರಫಿ ಕಣ್ಣಪ್ಪ. ಕಾಯಿನ್ಗಳು. ಓಕೆ ಗೈಸ್, ಇದು ನೋಡ್ಕೊಂಡ್ಬಿಡ್ಬೋದು ನಾವು. ಇದು ಯಾವುದು ನೋಡೇ ಇಲ್ಲ ಅಂತ ಅನಿಸುತ್ತೆ. ಅವರೆಲ್ಲ ಆಫ್ ಮಾಡ್ಕೊಂತಾನೆ ಬರ್ತಾ ಇರೋದು. ಗೊತ್ತನೇ ಇಲ್ಲ ನಮ್ಗೆ. ನೋಡೋದು ನೋಟ್ಗಳೆಲ್ಲ ನೋಟು, ಬ್ರಿಟಿಷ್ ರಾಜ್ದು, ಪಾಕಿಸ್ತಾನ್ ನೋಟ್ಗಳು, ಸ್ಟ್ಯಾಂಪ್. ಇದೆಲ್ಲ ಏನೇನಿದೆ ನೀವೇ ನೋಡ್ಕೊಬೋದು ಅಷ್ಟೇ, ವಿಡಿಯೋ ಸ್ಲೋ ಮಾಡಿಕೊಂಡು. ಜೋಡನ್ ಏನಿದು? ಇದು ಬಂದು ಗ್ರಾಮೋಫೋನು. ಹಾಡು ಕೇಳ್ತಿದ್ವಿ, ಡಿಸ್ಕ್ ರೆಕಾರ್ಡ್ನ ಹಾಕಿ ಪ್ಲೇ ಮಾಡಿ. ಇದೇನು? ಅದು ಐ ಥಿಂಕ್ ಹೀಟರ್. ಟೀ ಸಂಬರ್. ಇದೆಲ್ಲ ಮಷಿನ್ಸ್ ಬಿಡು, ಗೊತ್ತಾಗಲ್ಲ. ಮೂವಿ ಥಿಯೇಟರ್ದು ಓಕೆ ಪ್ರೊಜೆಕ್ಟರ್ಗಳು ಆಗಿನ ಕಾಲದ ಹೆಂಗಿದೆ. ಈಗ ನೋಡು, ಇಷ್ಟೇ ಮೊಬೈಲಲ್ಲಿ ನೋಡ್ಬಿಡೋದು. ಗಸ್ ಇದೆಲ್ಲ ನೋಡ್ತಿರ್ಬೋದು. ಇವನ್ನ ಟಚ್ ಮಾಡೋಕ್ಕಂತೂ ಆಗಬಾರ್ದು. ಇದೇನೋ ಇದು? ಅದೇನದು? ಪ್ರಿಂಟಿಂಗ್ ಪ್ರೆಸ್ಸು, ಪೇಪರ್ ಕಟಿಂಗ್ ಮಿಷಿನು. ಅದು ಬಂದು ಪ್ರಿಂಟ್ ಮಾಡಿಬಿಟ್ಟು ಇಂಕಲ್ಲಿ ಪೇಪರ್ ಹಾಕಿ ಪ್ರೆಸ್ ಮಾಡಿ. ಓಕೆ ಜೋಡಿ ಹೆಂಗೆ ಗೊತ್ತಿವೆಲ್ಲ ನಿಮಗೆ? ನೋಡಿದ್ದೀನಿ. ಕತ್ತಿಗಳು ನೋಡು, ಇದೆಲ್ಲ ನೋಡ್ತಿರ್ಬೋದು, ಕತ್ತಿಗಳು. ಪಂಜಾಬ್ ಅವರು, ಮಹಾರಾಷ್ಟ್ರ, ಕೇರಳ. ಗನ್ಗಳು. ಗನ್ ಇದಾವ ಇಲ್ಲಿ ಲೆಫ್ಟ್ ಸೈಡ್ ನೋಡಿ, ರಿವಾಲ್ವರ್ಗಳು. ಪಬ್ಜಿ ಲವರ್ಸ್ಗೆಲ್ಲ ಕ್ಲಿಯರಾಗಿ ಗೊತ್ತಿರ್ತಿದ್ದು ಯಾವ್ದಾದ್ರು ಶಾರ್ಟ್ ಗನ್. ಕೆಂಟಕಿ ರೈಫಲು, ಓಲ್ಡ್ ರೈಫಲ್ಲು, ಪೆಲೆಟ್ ರೈಫಲ್ಲು, USA ಡಬಲ್ ಬ್ಯಾರಲ್ ಶಾರ್ಟ್ ಗನ್ ಇದೆ. ಇದು ಪಿರಂಗಿ. ಇದು ಐ ಥಿಂಕ್ ಪಿರಂಗಿನೇ ಹೇಳು. ರೈಫಲ್ಲೇ ಒಂಚೂರು ದೊಡ್ಡ ಆಮಿನೇಷನ್, ಬುಲೆಟ್. ಇದನ್ನ ಕಾರಲ್ಲಿ ಇಟ್ಕೊಂಡೆಲ್ಲ ಶೂಟ್ ಮಾಡ್ಬೋದಾಗಿತ್ತು. ಪಿರಂಗಿ. ಫೈನಲ್ ಗೈಸ್, ಇಷ್ಟೊತ್ತವರೆಗೂ ಅದನ್ನು ನೋಡಿದ್ವಿ. ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಯಾಕಂದರೆ ನಮಗೆ ಓನ್ಲಿ 20 ಮಿನಿಟ್ಸ್ ಅಷ್ಟೇ ಟೈಮು. ಅದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಕ್ಲಿಯರಾಗಿ ತೋರಿಸ್ತೀನಿ. ನಾವು ಬಂದಿದ್ದು ಎಷ್ಟೊತ್ತಿಗೆ ಬಂದ್ವಿ? 7:25 ಆ ಥರ ಬಂದ್ವಿ. ಒಂದು 20 ಮಿನಿಟ್ಸ್ ಅಷ್ಟೇ ನೋಡೋಕೆ ಸಿಕ್ಕಿದ್ದು. ಆದರೂ ತುಂಬ ಚೆನ್ನಾಗಿದೆ ನೋಡ್ಬೋದು. ಒಂದು ಪರ್ಸನ್ಗೆ 75 ರೂಪೀಸ್ ಆಗುತ್ತೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಬೆಂಗಳೂರು ದಾರಿಯಲ್ಲೇ ಫಸ್ಟಲ್ಲೇ ಸಿಗುತ್ತೆ ಇದು. ನಮಗೂ ಸರ್ವಿಸ್ ರೋಡಲ್ಲೇ. ಸರ್ವಿಸ್ ರೋಡಲ್ಲಿ ನಮಗೂ ಗೊತ್ತಿರಲಿಲ್ಲ. ಇವತ್ತು ನೋಡಿದ್ವಿ ಏನಿದು ಕಾರ್ ಮ್ಯೂಸಿಯಮ್ ಅಲ್ಲ ಅಂತ ಬಂದು ಇಂಟರ್ವ್ಯೂ ಮಾಡಿದ್ವಿ. ಓಕೆ, ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಿಮ್ಗೆ ಏನಾದರೂ ಬೇಕು ಅಂತಂದರೆ
ಆರಾಮಾಗಿ ಬೆಂಗಳೂರಿಂದ ಮೈಸೂರು ಇಲ್ಲ ಮೈಸೂರು ಕಡೆಯಿಂದ ಹೋಗ್ಬೇಕಾದ್ರೆ ಹತ್ರ ಆಗುತ್ತೆ ನಿಮ್ಗೆ. ಅದೇ ನಿಮ್ಗೆ ಏನಾದರೂ ನೋಡ್ಬೇಕಂದ್ರೆ ನನ್ನ ಮಾತು ಕೇಳಿ 1 ಗಂಟೆಲಿ ನೋಡ್ತೀನಿ ಅಂದರೆ ಬರೋಕ್ಕೆ ಹೋಗ್ಬೇಡಿ. ಮಿನಿಮಮ್ 2-3 ಅವರ್ಸ್ ಅಂತೂ ಬೇಕಾಗುತ್ತೆ ಇದು ನೋಡೋಕ್ಕೆ, ಅಷ್ಟು ಚೆನ್ನಾಗಿದೆ. ಓಕೆ ಗೈಸ್, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದರೂ ಇನ್ಫಾರ್ಮೇಷನ್ ರಾಂಗ್ ಅನಿಸಿದ್ರೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬೈ, ಟೇಕ್ ಕೇರ್.